ಅವನು ಒಡವೆಯ ಮೂಟೆಯನ್ನ ಎತ್ಕೊಂಡು ಹೋಗೋ ಮೊದಲು ಮತ್ತೆ ಮತ್ತೆ ಮಚ್ ಬೀಸಿದ್ದ, ತಿವಿದಿದ್ದ. ಒಟ್ಟು 50 ಬಾರಿ ಅತ್ತೆ ಸೊಸೆಯನ್ನ ಇರಿದಿದ್ದ. ಪರ್ಸನಲ್ ಗ್ರಿಜ್ ಏನಿರಲಿಲ್ಲ. ಬಹುಶಃ ಯಾಕಂದರೆ ಸತ್ತಿರೋರು ಈ ಆರೋಪಿನ ಗುರುತಿಸ್ತಾರೆ. ಸೊ ಯಾವುದೇ ಕಾರಣಕ್ಕೆ ಅವರು ಜೀವಂತವಾಗಿ ಬಿಡಬಾರ್ದು. ಜೀವಂತವಾಗಿ ಏನಾದರೂ ಬಿಟ್ಟರೆ ಮತ್ತೇನಾದರೂ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಅವರು ಇವನ ಹೆಸರು ಹೇಳ್ಬೋದಂತ ಆ ಒಂದು ಭಯದಿಂದ ಅವನು ಭಾಳಷ್ಟು ಸಲ ಅವ್ರ ಮೇಲೆ ಹಲ್ಲೆ ಮಾಡಿ 100% ಅವರು ಸತ್ತಿದ್ದಾರಲ್ಲ ಅಂತ ಕನ್ಫರ್ಮ್ ಮಾಡಿನೇ ಅವನು ಅಲ್ಲಿಂದ ಹೊರಟಿದ್ದಾನೆ. ಎಲ್ಲಿ ಬದುಕುಳಿದು ಬಿಡ್ತಾರೋ ಅನ್ನೋ ಭಯದಲ್ಲಿ ಆತ ಅಷ್ಟು ಬಾರಿ ಚುಚ್ಚಿತ್ತು. ಅದು ಅಲ್ಲದೆ ಒಡವೆ ತಗೊಂಡು ವಾಪಸ್ ಬರ್ತಾ ಇದ್ದಾಗಲೂ ಸೊಸೆ ಸಣ್ಣಗೆ ನರಳ್ತಾ ಇದ್ದದ್ದನ್ನು ನೋಡಿ ಮತ್ತೆ ಚುಚ್ಚಿದ್ದ. ಅವನ ಆ ಇರಿತ ಬೇರೆಯದ ಯೋಚನೆಗೆ ಹಚ್ಚಿತ್ತು. ನಿಮಗೆ ಗೊತ್ತಾ, ಈ ಹತ್ಯೆಯ ವಿಷಯ ಪೊಲೀಸರ ತನಕ ಹೋಗೋ ಹೊತ್ತಿಗೆ ಆತ ಹೊತ್ತೊಯ್ದಿದ್ದಂಥ ಬಂಗಾರದ ಮೂಟೆ ಬೈಕಿನ ಮೇಲೆ ಇತ್ತು. ನಂತರ ಅವನು ಅದನ್ನ ರಾಮಮೂರ್ತಿ ನಗರದ ರಿಲೇಟಿವ್ ದೇವರಾಮ್ ಮನೆಯಲ್ಲಿ ಬಚ್ಚಿಟ್ಟು ಅವನ ಸಹಾಯದಿಂದಲೇ ರಕ್ತ ಸಿಕ್ತ ಬಟ್ಟೆಗಳನ್ನೆಲ್ಲ ಎಸ್ದಿದ್ದು. ಪಾನ್ ಬ್ರೋಕರ್ ಬಿಸ್ನೆಸ್ಸಲ್ಲಿ ಏನೇನು ಬಂಗಾರ ಬಂದಿತ್ತು ಅದನ್ನು ಎಲ್ಲಿಡ್ತಾರೆ ಅಂತ ಇವನಿಗೆ ಗೊತ್ತಿತ್ತು. ಸೊ ಅಲ್ಲಿಗೆ ನೇರವಾಗಿ ಹೋಗ್ಬಿಟ್ಟು ಬಂಗಾರ ಬಾಕ್ಸನ್ನು ತೊಗೊಂಡು ಅಲ್ಲಿಂದ ಹೊರಗಡೆ ಬಂದು ಹೊಂಡಾ ಆ್ಯಕ್ಟಿವ್ ಕೂತ್ಕೊಂಡು ಅವನ ಮನೆ ಕಡೆ ಹೋಗ್ತಾನೆ. ಮನೆ ಕಡೆ ಹೋಗಿದಾಗ ಈ ದೇವರಾಮ್ ಅಂಬವನಿಗೆ ಅವನು ಬಂಗಾರದ ಆಭರಣನ ಕೊಟ್ಟು ಅದನ್ನು ನೀನು ಮನೆ ಹತ್ರ ಇಟ್ಕೊ ಅಂತ ಹೇಳಿ ಅವನಿಗೆ ಕೊಟ್ಟಿರ್ತಾನೆ. ಆಮೇಲೆ ಅವನು ಹಲ್ಲೆ ಮಾಡೋಕ್ಕೆ ಏನು ಮಚ್ಚು ಮತ್ತು ಬಟ್ಟೆ ಇತ್ತು ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ದೇವರಾಮ್ ಮುಖಾಂತರ ಅವನು ಒಂದು ಕಡೆ ಅವನು ಡಿಸ್ಪೋಸ್ ಮಾಡ್ತಾನೆ. ಅಷ್ಟಾದ ಮೇಲೆ ಹಾಯಾಗಿ ಮನೆಯಲ್ಲಿದ್ದವನನ್ನ ಪೊಲೀಸರು ಹಿಡ್ಕೊಂಡು ಬಂದು ಬೆಂಡೆತ್ತಿ ಬಾಯಿ ಬಿಡಿಸಿದ್ರು. ಬರೋಬ್ಬರಿ 3.5 kgಯಷ್ಟು ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 9 ಲಕ್ಷದಷ್ಟು ಕ್ಯಾಶ್ ಕೂಡ ಸದ್ಯಕ್ಕೆ ಸಿಕ್ಕಿದೆ. ಇನ್ನೂ ಏನೇನಿದೆಯೋ ಎಷ್ಟಿದೆಯೋ. ಅವ್ಯವಹಾರ ಮಾಡ್ತಾ ಇದ್ದಂಥ ತಪ್ಪಿಗೆ ಸಂಪತ್ ಕುಮಾರ್ ಅವರ ಮನೆಯ ಗೃಹಿಣಿಯರೆಲ್ಲ ಬಲಿಯಾಗಿಬಿಟ್ರು. ಮಕ್ಕಳು ಹೆತ್ತವಳ ಪ್ರೀತಿಯಿಂದ ವಂಚಿತರಾಗೋ ಹಾಗಾಯ್ತು. ಆ ಅತ್ತೆ ಸೊಸೆಯ ಸಾವಿಗೆ ಅವರ ಕುಟುಂಬದವರೇ ಪರೋಕ್ಷವಾಗಿ ಕಾರಣವಾಗೋದ್ರು. ಇಂಥ ಸಾವು ಯಾರಿಗೂ ಬರೋದ್ ಬೇಡ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.